ಕುಂಭ ರಾಶಿಯವರಿಗೆ 7.5 ಅನ್ನುವಂಥದ್ದು ಇನ್ನು ಎಷ್ಟು ದಿನಗಳ ಕಾಲ ಬಾಕಿ ಇದೆ, ಹಾಗೂ ಅಲ್ಲಿ ತನಕದ ಅಂದ್ರೆ ಬಾಕಿ ಇರುವಷ್ಟು ದಿನಗಳ ಕಾಲ ಶನೇಶ್ವರನ ಪ್ರಭಾವ ನಿಮ್ಮ ಜೀವನದಲ್ಲಿ ಯಾವ ಭಾಗದ ಮೇಲೆ ಶನೇಶ್ವರನ ಪ್ರಭಾವ ಜಾಸ್ತಿ ಇರಲಿದೆ ಅನ್ನುವಂತಹ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸಿದ್ದೇನೆ. ಬಹಳ ಇಂಪಾರ್ಟೆಂಟ್ ವಿಡಿಯೋ ಕುಂಭರಾಶಿಯವರಿಗೆ. ದಯವಿಟ್ಟು ವಾಟ್ಸ್ಆಪ್, ಫೇಸ್ಬುಕ್ ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಬಿಡಿ. ಇನ್ಸ್ಟಾಗ್ರಾಮ್ ಅಲ್ಲ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನೋಡಿ, ಈ ಶನೇಶ್ವರ ಗ್ರಹ ಕುಂಭರಾಶಿಯವರಿಗೆ ರಾಶ್ಯಾಧಿಪತಿ, ಅವ್ರ ರಾಶ್ಯಾಧಿಪತಿನೂ ಹೌದು, 12ನೇ ಮನೆ ಅಧಿಪತಿನೂ ಹೌದು. 7.5 ಅಂದ್ರೆ ನಿಮಗೆ 7.5 ವರ್ಷ, ಅಂದ್ರೆ ನಿಮ್ಮ ರಾಶಿಯಿಂದ ಹಿಂದಿನ ರಾಶಿಯಲ್ಲಿ 2.5 ವರ್ಷ, ನಿಮ್ಮ ರಾಶಿಯಲ್ಲಿ 2.5 ವರ್ಷ, ನಿಮ್ಮ ಮುಂದಿನ ರಾಶಿಯಲ್ಲಿ 2.5 ವರ್ಷ ಅಂತ 2.5 ಟೋಟಲ್ 7.5 ಆಗತ್ತೆ. ಸೊ ಅದನ್ನೇ 7.5 ನಾವು ಹಿಂದಿಯಲ್ಲಿ 7.5 ಅಂತ ಕರೀತಕ್ಕಂಥದ್ದು. ಸೊ ಈ 7.5 ವರ್ಷಗಳ ದೀರ್ಘಕಾಲಿಕವಾದ 7.5 ಅನ್ನುವಂಥದ್ದು ಕುಂಭರಾಶಿಯವರು ಆಲ್ರೆಡಿ ನಿಮಗೆ ಶುರುವಾಗಿ 6 ವರ್ಷ ಆಗಿದೆ. ಟೋಟಲ್ 7.5 ವರ್ಷದಲ್ಲಿ 6.5 ವರ್ಷ ಮುಗಿದೋಗಿದೆ. ಇನ್ನು 1 ವರ್ಷ ಬಾಕಿ ಇದೆ 7.5. ಯಾವಾಗ ಮುಗಿಯುತ್ತೆ? 2027ನೇ ಇಸ್ವಿ ಅಂದ್ರೆ ಮುಂದಿನ ವರ್ಷ ಜೂನ್ 3ನೇ ತಾರೀಕಷ್ಟರಲ್ಲಿ ಮುಗಿದು ಹೋಗುತ್ತೆ 7.5 ನಿಮಗೆ. ಕುಂಭರಾಶಿಯವರಿಗೆ 7.5 ಮುಗಿದು ಹೋಗುತ್ತೆ. ಇನ್ನು 1 ವರ್ಷ ಬಾಕಿ ಇದೆ. ನಾನು ಈ ವಿಡಿಯೋ ಮಾಡ್ಬೇಕಾದ್ರೆ ಇದು ಮೇ, ಇನ್ನ ಈ ಜೂನ್ನಿಂದ ಮುಂದಿನ ಜೂನ್ ಅಂತಂದ್ರೆ ಕರೆಕ್ಟ್ ಆಗಿ 1 ವರ್ಷ ಬಾಕಿ ಇದೆ. ಈ 1 ವರ್ಷದಲ್ಲಿ 7.5 ಪ್ರಭಾವ ನೀವು ಎಲ್ಲಾ ನೋಡ್ಬಿಟ್ಟಿರ್ತೀರ. ಈ 6.5 ವರ್ಷದಲ್ಲಿ ಶನೇಶ್ವರರ 7.5 ಪ್ರಭಾವದಲ್ಲಿ ಎಲ್ಲ ಅಶುಭ ಎಲ್ಲ ನೋಡ್ಬಿಟ್ಟಿರ್ತೀರ. ಇನ್ನು 1 ವರ್ಷ ಬಾಕಿ ಇದೆ ಅನ್ಬೇಕಾದ್ರೆ ಏನಾಗಬಹುದು ಅನ್ನುವಂಥದ್ದು ಬಹಳ ಕುತೂಹಲಕಾರಿಯಾದ ವಿಚಾರವಾಗಿರುತ್ತೆ. ಅದನ್ನ ನೀವು ತಿಳ್ಕೊಳ್ಬೇಕಾಗ್ತದೆ. ಶನೇಶ್ವರ ಸ್ವಾಮಿ ನಿಮಗೆ ರಾಶ್ಯಾಧಿಪತಿನೂ ಹೌದು, ವ್ಯಯಾಧಿಪತಿನೂ ಹೌದು. ಮೀನ ರಾಶಿಯಲ್ಲಿದ್ದಾನೆ, ಇನ್ನು 1 ವರ್ಷ ಇರಲಿದ್ದಾನೆ ಅಂತಂದ್ರೆ ಕುಟುಂಬ ಸ್ಥಾನ, ಧನಸ್ಥಾನದಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದ ವ್ಯಯಾಧಿಪತಿಯಾದ ಶನಿ ಇರಲಿದ್ದಾನೆ. ಸೊ ಇನ್ನು 1 ವರ್ಷಗಳ ಕಾಲ ಕುಟುಂಬದಲ್ಲಿ ಬಹಳಷ್ಟು ವಿಶೇಷವಾದ ಬದಲಾವಣೆಗಳನ್ನ ಈ ಹಿಂದೆ ಇರಲಿಲ್ಲ, ಈಗ ವಿಶೇಷವಾಗಿ ಇದೊಂದು ಬದಲಾವಣೆ ಅನ್ನೋ ರೀತಿಯಲ್ಲಿ ಕುಂಭರಾಶಿಯವರು ನೋಡಬೇಕಾಗ್ತದೆ. ಇನ್ನು 1 ವರ್ಷಗಳ ಕಾಲ ನಿಮ್ಮ ಫ್ಯಾಮಿಲಿಯಲ್ಲಿ ಬಹಳಷ್ಟು ಬದಲಾವಣೆಗಳಾಗಲಿದೆ, ಕುಟುಂಬದಲ್ಲಿ ಬಹಳಷ್ಟು ಬದಲಾವಣೆಗಳಾಗಲಿದೆ. ಕುಂಭರಾಶಿಯವರು ಗಮನಿಸಬೇಕು ಇದನ್ನ. ಈ ಹಿಂದೆ ಒಂಥರ ಇತ್ತು, ಇನ್ನು ಮುಂದೆ ಒಂಥರ ಫುಲ್ ಚೇಂಜ್ ಅನ್ನುವ ತರ ಒಂದು ವಿಶೇಷವಾದ ವಿಭಿನ್ನವಾದ ರೀತಿಯಲ್ಲಿ ನಿಮ್ಮ ಪರಿವಾರ ಅನ್ನುವಂಥದ್ದು ಬದಲಾಗಲಿದೆ. ಕೌಟುಂಬಿಕ ವಿಚಾರಗಳಲ್ಲಿ ಹಲವಾರು ಬದಲಾವಣೆಗಳನ್ನ ಕುಂಭರಾಶಿಯವರು ಇನ್ನು 1 ವರ್ಷದ ಒಳಗಡೆ ಕಾಣ್ತೀರಿ ನೀವು. 1 ವರ್ಷದ ಒಳಗಡೆ ಕಾಣ್ತೀರಿ ನೀವು. ಅಷ್ಟೇ ಅಲ್ಲ, ಹಣಕಾಸಿನ ವಿಚಾರ ನೋಡಿ. ಈ ಜ್ಯೋತಿಷ್ಯ ಏನ್ ಹೇಳುತ್ತೆ ಗೊತ್ತಾ? ರಾಶ್ಯಾಧಿಪತಿ ಲಗ್ನಾಧಿಪತಿ ನಿಮ್ಮ ರಾಶಿಯಿಂದ ಲಗ್ನದಿಂದ 2ನೇ ಮನೆಯಲ್ಲಿದ್ದಾನೆ ಅಂತ ಆದ್ರೆ ಅದು ತುಂಬಾ ದುಡ್ಡು ಕೊಡ್ತಾನೆ ಅಂತ ಅರ್ಥ. ತುಂಬಾ ಒಳ್ಳೆ ದುಡ್ಡು ಬರ್ಬೇಕು ಕುಂಭರಾಶಿಯವರಿಗೆ. ಇನ್ನು 1 ವರ್ಷಗಳೊಳಗೆ ತುಂಬಾ ಚೆನ್ನಾಗಿ ದುಡ್ಡು ಬರಬೇಕು. ಬರೋರಿಗೆ ಖಂಡಿತವಾಗಿ ಬರ್ತದೆ, ಕೆಲವರಿಗೆ ಬರದೇ ಇರಬಹುದು. ಕಾರಣ ಶನೇಶ್ವರ ಬರೀ ರಾಶ್ಯಾಧಿಪತಿ ಅಷ್ಟೇ ಅಲ್ಲ, ಕುಂಭರಾಶಿಯವರಿಗೆ ವ್ಯಯಾಧಿಪತಿ, ಲಾಸ್ ಮನೆ ಅಧಿಪತಿನೂ ಹೌದು. ಸೊ ಆದ್ರಿಂದ ಕುಂಭರಾಶಿಯವರು ಇನ್ನು 1 ವರ್ಷಗಳ ಕಾಲ ಅಂದ್ರೆ 2027 ಮೇ ಜೂನ್ ತನಕ ಬಹಳಷ್ಟು ಸಂಪಾದನೆ ಮಾಡ್ತೀರಾ, ಬಹಳಷ್ಟು ಕಳ್ಕೊಳ್ತೀರಾ. ಏನ್ ಸಂಪಾದನೆ, ಏನ್ ಕಳ್ಕೊಂಡ್ ಅದ್ ಏನ್ ಅರ್ಥನೇ ಆಗಲ್ಲ ನಿಮ್ಗೆ. ಹೋಗಿ ದುಡ್ಡಿಲ್ಲ ಅಂದ್ರೆ ಚೆನ್ನಾಗಿ ಸಂಪಾದನೆನೂ ಕಾಣ್ತದೆ, ಹೋಗಿ ದುಡ್ಡು ಬಂತ ಅಂದ್ರೆ ಹಂಗೆ ಹೊರಟೋಗ್ತದೆ. ವ್ಯಯಾಧಿಪತಿ, ಲಾಸ್ ಮನೆ ಅಧಿಪತಿ. ಆದ್ರಿಂದ ಹಣಕಾಸಿನ ವಿಚಾರದಲ್ಲಿ 1 ವರ್ಷಗಳ ಕಾಲ ಬಹಳಷ್ಟು ತುಂಬಾ ಏರಿಳಿತಗಳನ್ನ ಕುಂಭರಾಶಿಯವ್ರು ನೋಡ್ಬೇಕಾಗ್ತದೆ. ಆಯ್ತಲ್ವಾ? ಅದ್ರ ಸ್ಪಷ್ಟವಾಗಿ ನೋಡ್ಬೇಕಾಗ್ತದೆ. ಕುಟುಂಬದ ವಿಚಾರದಲ್ಲಿ ಈ ತರ ಆಗಲಿದೆ, ಕೌಟುಂಬಿಕ ವಿಚಾರದಲ್ಲಿ ಈ ತರ ಆಗಲಿದೆ, ಎರಡನೇದಾಗಿ ಹಣಕಾಸಿನ ವಿಚಾರದಲ್ಲಿ ಈ ತರ ಏರಿಳಿತಗಳಾಗಲಿದೆ. ಆದ್ರೆ ಆರೋಗ್ಯದ ವಿಚಾರದಲ್ಲಿ ತುಂಬಾ ಅನುಕೂಲವನ್ನ ಪಡೆಯುವಂತಹ ಯೋಗ ಫಲವನ್ನು ಶನಿ ನಿಮಗೆ ಕೊಡ್ತಾನೆ. ಕಳೆದ 6 ವರ್ಷಗಳಿಂದ ಕುಂಭರಾಶಿಯವರಿಗೆ ಏನಾದ್ರೂ ಶನಿ ನಿಮ್ಮ ಆರೋಗ್ಯವನ್ನು ತಿಂದುಬಿಟ್ಟಿದ್ರೆ, ನಿಮ್ಮ ಆರೋಗ್ಯವನ್ನು ಸಮಸ್ಯೆಗಳು ಕೊಟ್ಟಿದ್ರೆ, 7.5 ಶುರುವಾದಾಗಿಂದ ನಮ್ಗೆ ಆರೋಗ್ಯ ಸರಿ ಇಲ್ರಿ ಅನ್ನೋದೇನಾದ್ರು ನಿಮ್ಮ ಬಾಯಲ್ಲಿ ಬರ್ತಾ ಇದ್ದಂತ ನಿರಂತರವಾದ ವಾಕ್ಯ, ನಿರಂತರ ಆಸ್ಪತ್ರೆ ಖರ್ಚು ಇದೇ ಆಗೋಯ್ತು ಅಂತಂದ್ರೆ ಶನಿ ನಿಮಗೆ ಬೇರೆ ಏನಾದ್ರು ಗ್ರಹಗಳು ನಿಮಗೆ ಕಾಡಿ ಬೇರೆದ್ರಿಂದಾಗಿ ನಿಮಗೆ ಆರೋಗ್ಯ ಬಾಧೆ ಆದ್ರೆ ಗೊತ್ತಿಲ್ಲ, ಆದ್ರೆ ಶನಿ ನಿಮಗೆ ಆರೋಗ್ಯ ಬಾಧೆಗಳನ್ನ ಕೊಡ್ಲಿಕ್ಕಿಲ್ಲ. ನಿಮಗೆ ಖಂಡಿತವಾಗಿ ಒಳ್ಳೆಯ ಆರೋಗ್ಯವನ್ನೇ ಕೊಡ್ಲಿದ್ದಾನೆ ಕುಂಭರಾಶಿಯವರಿಗೆ ಶನಿ. ಆಯ್ತಲ್ವಾ? ಸೊ ಅದರಿಂದ ನಿಮಗೆ ಏನೇ ದೀರ್ಘಕಾಲಿಕ, ಬಹಳ 4 ವರ್ಷ ಆಯ್ತು, 5 ವರ್ಷ ಆಯ್ತು ತುಂಬಾ ಆರೋಗ್ಯ ಬಾಧೆ ಅಂತಾರಲ್ಲ, ಈ ದೀರ್ಘಕಾಲಿಕವಾಗಿ ಏನೇ ನಿಮ್ಗೆ ಆರೋಗ್ಯ ಬಾಧೆ ಆಗಿದ್ರು ಕೂಡ ಮುಂದೆ ಅಂದ್ರೆ 2027 ಮೇ ತನಕ, ಜೂನ್ ತನಕ
ನಿಮಗೆ ಆರೋಗ್ಯವಾದಿ ಸುಧಾರಿಸಬೇಕು, ಒಳ್ಳೆ ಆರೋಗ್ಯ ಒಳ್ಳೆ ಡಾಕ್ಟರ್ ಸಿಗ್ತಾರೆ, ಒಳ್ಳೆ ಮೆಡಿಸಿನ್ ಸಿಗುತ್ತೆ, ಒಳ್ಳೆ ಔಷಧೋಪಚಾರಗಳು, ಒಳ್ಳೆಯ ಮಾರ್ಗದರ್ಶನ, ಇದನ್ನು ಮಾಡು, ಇದನ್ನು ಮಾಡಬೇಡ, ಇದನ್ನು ತಿನ್ನು, ಇದನ್ನು ತಿನ್ನಬೇಡ, ಈ ತರ ಸರಿಯಾದ ವಿಧಾನದಲ್ಲಿ ನಿಮಗೆ ಎಲ್ಲ ರೀತಿಯ ಮಾರ್ಗದರ್ಶನ ಸಿಗಲಿದೆ. ಸೊ ಸ್ಪಷ್ಟವಾಗಿ ತಿಳಿದುಕೊಳ್ಳಿ, ನೀವು ಕುಂಭರಾಶಿಯವರು ಆರ್ಥಿಕ ವಿಚಾರಗಳಲ್ಲಿ ಸಾಡೆ ನಿಮಗೆ ಸಹಾಯವೇ ಮಾಡಬೇಕು. ಅದರಿಂದ ಸಾಲಗಳು ತುಂಬಾ ಮಾಡ್ಕೊಂಡಿದ್ರೆ ತೀರಿಸಲಿಕ್ಕೆ ಅನುಕೂಲ ಆಗುತ್ತೆ. ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬಂಡವಾಳ ಹೂಡ್ಬಿಟ್ಟಿದ್ದೀರಿ, ಸಾಲಗೆಲ್ಲ ಮಾಡಿ ವ್ಯವಹಾರಗಳು ಶುರು ಮಾಡ್ಬಿಟ್ಟಿದ್ದೀರಿ, ಏನಾಗ್ಬಿಡುತ್ತೋ ಅನ್ನೋ ಇದ್ರೆ ಖಂಡಿತವಾಗಿ ಒಳ್ಳೇದಾಗ್ತದೆ. ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗ್ಬೋದು, ಬಟ್ ಓವರ್ ಆಲ್ ಆಗಿ ನೋಡಿದಾಗ 7.5 ಅಂತೂ ಖಂಡಿತವಾಗಿ ಅನುಕೂಲವೇ ಆಗ್ತದೆ. ವಿದೇಶಕ್ಕೆ ಹೋಗ್ಬೇಕು ಅನ್ನುವಂಥವ್ರಿಗೆ ಬಹಳಷ್ಟು ಅನುಕೂಲತೆಗಳಾಗಲಿದೆ. ವಿದೇಶಕ್ಕೆ ಹೋಗಿ ಸೆಟ್ಲ್ ಆಗ್ಬೇಕು, ವಿದೇಶದಲ್ಲೇ ಇರಬೇಕು, ಈ ತರದವ್ರಿಗೆ ಬಹಳ ಸಮಸ್ಯೆಗಳ ಎಲ್ಲ ರೀತಿಯಲ್ಲಿ ಸಮಸ್ಯೆಗಳು ಸಾಲ್ವ್ ಆಗಿ ಸೆಟ್ಲ್ ಆಗಲಿದೆ, ಸಮಸ್ಯೆಗಳು ಸೆಟ್ಲ್ ಆಗಲಿದೆ, ಸರಿ ಹೋಗ್ತದೆ. ಸೊ ಈ ತರದ ವಿಚಾರಗಳಲ್ಲಿ ತುಂಬಾ ಅನುಕೂಲ ಆಗಲಿದೆ. ಎಲ್ಲದಕ್ಕೂ ಮೂಲವಾಗಿ ನೀವು ಆರಾಧನೆ ಮಾಡಬೇಕಾಗಿರೋದು ಕುಂಭರಾಶಿಯವರು ಶನೇಶ್ವರನ್ನ. ಯಾಕೆಂದ್ರೆ 7.5 ದುಷ್ಪ್ರಭಾವಗಳೆಲ್ಲ ಹೋಗಿ ಒಳ್ಳೆಯ ಪ್ರಭಾವವನ್ನ ಪಡೆಯುವಂತಹ ಸಮಯ ಇದು ಅನ್ನುವ ದೃಷ್ಟಿಕೋನದಲ್ಲಿ ಶನೇಶ್ವರನ ಆರಾಧನೆ ಇನ್ನು ಜಾಸ್ತಿ ಮಾಡಬೇಕು. ಪ್ರತಿಯೊಬ್ಬ ಕುಂಭರಾಶಿಯವರು ಮರೆಯದೆ ತಪ್ಪದೆ ಕಡ್ಡಾಯವಾಗಿ ಶನೇಶ್ವರನ ಆರಾಧನೆ ಮಾಡಬೇಕು. ಅದು ಹೇಗೆ ಮಾಡಬೇಕು? ಶನೇಶ್ವರನ ಆರಾಧನೆಯನ್ನ ಬಹಳ ವಿಶೇಷವಾಗಿ ನೀವು ಮಾಡಬೇಕಾದಂತ ಅವಶ್ಯಕತೆ ಇದೆ. ಅದರಲ್ಲಿ ಶನೇಶ್ವರನ ಒಂದು ಸ್ತೋತ್ರ ಪಠನಗಳು, ಅದರಲ್ಲಿ ಬಹಳ ಸಿಂಪಲ್ ಆಗಿ ಹೇಳ್ಬಹುದು, ಓಂ ಶಂ ಶನೇಶ್ವರಾಯ ನಮಃ. ಶಂ ಅನ್ನುವಂಥದ್ದು ಬೀಜಾಕ್ಷರ, ಶನೇಶ್ವರನ ಬೀಜಾಕ್ಷರ. ಸೊ ಓಂ ಶಂ ಶನೇಶ್ವರಾಯ ನಮಃ. ಬಹಳ ಜನ ಶನೇಶ್ವರ ಅಂತಾರೆ, ಬಟ್ ಶನೇಶ್ವರ, ಶನೈಹಿ ಚರತಿ, ನಿಧಾನವಾಗಿ ಚಲಿಸುವವನು ಅಂತ ಅರ್ಥ. 2.5 ವರ್ಷ ಇರ್ತಾನೆ ಒಂದು ರಾಶಿಯಲ್ಲಿ ಅಂತ ಅರ್ಥ. ಸೊ ಈ ಒಂದು ಬೀಜಾಕ್ಷರ ಜಪವನ್ನ ನೀವು ಮಾಡಿದ್ರೆ, ಅಂದ್ರೆ ಪ್ರತಿಯೊಬ್ಬರು ಸಹ ಪ್ರತಿನಿತ್ಯ ಬೆಳಗ್ಗೆ ಒಂದು 108 ಸಲ, ರಾತ್ರಿ ಸಾಯಂಕಾಲ ಕೈಕಾಲು ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಮತ್ತೊಂದು 108 ಸಲ ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ ಈ ಜಪ ಮಾಡಿದ್ರು ಸಾಕು, ನಿಮಗೆ ಅದ್ಭುತವಾಗಿ ಶನೇಶ್ವರ ಅನುಗ್ರಹವಾಗಲಿದೆ. ಅದ್ರ ಜೊತೆಗೆ ದಶರಥ ಕರ್ತ ಶನಿ ಸ್ತೋತ್ರ ಇರ್ತದೆ, ಅದರ ಪಠನೆಯನ್ನು ಮಾಡಬಹುದು. ಈ ವಿಡಿಯೋ ಎಂಡ್ ಅಲ್ಲಿ ಅದ್ಭುತವಾದಂತಹ ಒಂದು ಶನಿ ಸ್ತೋತ್ರವನ್ನು ನಾನು ಹೇಳ್ತೇನೆ, ಅದನ್ನ ಪ್ರತಿನಿತ್ಯ ನೀವು ಕೇಳಿಸ್ಕೊಳ್ಬಹುದು. ಶನೇಶ್ವರನ ಅಷ್ಟೋತ್ರ ಪ್ರತಿನಿತ್ಯ ಪಠನೆ ಮಾಡಬಹುದು. ಒರಿಜಿನಲ್ ಕುಕಿಂಗ್ ಗ್ರೇಡ್ ಗಾಣದ ಎಳ್ಳೆಣ್ಣೆಯನ್ನ ಅದರಲ್ಲಿ ನೀವು ಒಂದು ಮಣ್ಣಿನ ಹಣತೆ ಅಥವಾ ಕಬ್ಬಿಣದ ಒಂದು ಬಾಂಡ್ಲಿಯಲ್ಲಿ ಗಾಣದ ಎಳ್ಳೆಣ್ಣೆಯನ್ನು ಹಾಕಿ ಒಂದು ಬೆರಳುಗಾತ್ರ ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚತಕ್ಕಂಥದ್ದು ಇರಬಹುದು. ಚೊಕ್ಕಿನ ಮುಂದೆ ನಿಮ್ಮ ಮುಖವನ್ನು ಒಂದ್ಸಲ ನೋಡ್ಕೊಳ್ಬಹುದು, ಕನ್ನಡಿಲಿ ನೋಡ್ಕೊಂಡಂಗ ಆ ಎಣ್ಣೆಯಲ್ಲಿ ಆ ಎಣ್ಣೆಯನ್ನ ದಾನ ಮಾಡತಕ್ಕಂಥದ್ದಿದೆ. ಶನೇಶ್ವರನ ದೇವಸ್ಥಾನದಲ್ಲಿ ಶನೇಶ್ವರನಿಗೆ ಗಾಣದ ಎಳ್ಳೆಣ್ಣೆಯಲ್ಲಿ ಶನೇಶ್ವರನಿಗೆ ಎಳ್ಳೆಣ್ಣೆಯಲ್ಲಿ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಕರಿ ಎಳ್ಳಿನಲ್ಲಿ ಶನೇಶ್ವರನಿಗೆ ಅಷ್ಟೋತ್ತರ ಅರ್ಚನೆಯನ್ನ ಮಾಡಿಸ್ಕೊಳ್ತಕ್ಕಂಥದ್ದು. ಈ ತರ ಪ್ರತಿಯೊಂದು ಶನೇಶ್ವರನ ಅನುಗ್ರಹಕ್ಕೋಸ್ಕರ ನೀವು ಪ್ರಾರ್ಥನೆ ಪರಿಹಾರಗಳನ್ನು ಮಾಡ್ಕೊಳ್ಬಹುದು. ಆದ್ರೆ ಪವರ್ಫುಲ್ ಆಗಿರತಕ್ಕಂತಹ ಪರಿಹಾರಗಳಲ್ಲಿ ಮುಖ್ಯವಾಗಿ ಬರತಕ್ಕಂಥದ್ದೇ ಶನಿ ಶಾಂತಿ. ಅದರಲ್ಲೂ ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ವಿಶೇಷವಾಗಿ ಹೋಮವನ್ನ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದ್ಭುತವಾದಂತಹ ಪರಿಹಾರ. ಆ ಒಂದು ವಿಶೇಷವಾದ ಶನಿ ಶಾಂತಿಯಲ್ಲಿ ಶನೇಶ್ವರನ ಚಿಹ್ನೆ ಯಾವುದು? ಶನೇಶ್ವರನ ಚಿಹ್ನೆ ಕುದುರೆಯ ಲಾಳ. ನೀವು ಹೇಳಿದ್ರಲ್ಲ, ಕುದುರೆ ಲಾಳ ಎಲ್ಲ ಮನೆಯಲ್ಲಿ ಬಾಗಿಲಿಗೆಲ್ಲ ಹಾಕಿಟ್ಟಿರ್ತಾರ ಕುದುರೆಲ್ಲ. ಆ ಕುದುರೆಯ ಲಾಳದ ಒಂದು ಚಿಹ್ನೆಯಲ್ಲಿ ಒಂದು ವಿಶೇಷವಾದ ಕೃಷ್ಣವೀಟಿಕಾ ರತ್ನವನ್ನ ನಾನು ಡಾಲರ್ ಅನ್ನು ಮಾಡಿಸಿದ್ದೇನೆ, ಗೊತ್ತಲ್ವಾ? ಈ ಕೃಷ್ಣವೀಟಿಕಾ ರತ್ನವನ್ನ ಕುದುರೆ ಲಾಳದ ಒಂದು ಡಿಸೈನ್ ಅಲ್ಲಿ ಡಾಲರ್ ಮಾಡಿಸಿ ಈ ವಿಶೇಷವಾಗಿರತಕ್ಕಂಥ ಇನ್ನೂ ಪವರ್ಫುಲ್ ಆಗಿರತಕ್ಕಂತಹ ಮಾಲೆ ಇದು ಬಂದು ಕೃಷ್ಣ ಶಾಲ್ಮಲಾ ರತ್ನಗಳ ಮಾಲೆ, ಒರಿಜಿನಲ್ ಕೃಷ್ಣ ಶಾಲ್ಮಲಾ ರತ್ನಗಳು. ಈ ಕೃಷ್ಣ ಶಾಲ್ಮಲಾ ರತ್ನಗಳ ಮಾಲೆಯನ್ನ ಕೃಷ್ಣವೀಟಿಕಾ ರತ್ನದ ಒಂದು ಶನೇಶ್ವರನ ಒಂದು ಡಾಲರ್ ಗೊತ್ತಲ್ವಾ, ಇದು ಕುದುರೆ ಲಾಳದ ಆಕಾರದಲ್ಲಿ ಒಂದು ಡಾಲರ್ ಅನ್ನು ಮಾಡಿಸಿದ್ದಾನೆ. ಇದನ್ನ ಹಾಗೂ ಈ ಮಾಲೆಯನ್ನ ವಿಶೇಷವಾಗಿ ವೈಶಾಖ ಅಮಾವಾಸ್ಯೆ ಶನಿವಾರ ಬಂದಿದೆ ಈ ಬಾರಿ. ಸೊ ಶನಿವಾರದ ದಿವಸನೇ ವೈಶಾಖ ಅಮಾವಾಸ್ಯೆ 16ನೇ ತಾರೀಕು, ಮೇ 16ನೇ ತಾರೀಕು ನಾವು ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ವಿಶೇಷವಾಗಿ ಹೋಮವನ್ನು ಮಾಡಿ ಈ ವಿಶೇಷವಾದ ಡಾಲರ್ ಅನ್ನು ಕೊಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಸಹ ನೀವು ಧಾರಣೆ ಮಾಡ್ಕೊಳ್ಬಹುದು, ಬಹಳ ಚೆನ್ನಾಗಿರ್ತದೆ. ಅಷ್ಟೇ ಅಲ್ಲ, ಅವತ್ತಿನ ಸಹ ಇನ್ನೂ ಹಲವಾರು ಹೋಮಗಳಿದೆ. ಅದರಲ್ಲೂ ವಿಶೇಷವಾಗಿ ಮಹಾಪ್ರತ್ಯಂಗಿರ ಹೋಮ ಮಾಡ್ತಾ ಇದ್ದೇವೆ. ಮಾಟ ಮಂತ್ರಾದಿ ಯಾವುದೇ ಬಾಧೆಗಳಿದ್ರೂ ಪರಿಹಾರವಾಗಬೇಕು ಅಂತ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡಿ, ಸಹಸ್ರ ಶನಿ ಶಾಂತಿ ಹೋಮವನ್ನು ಮಾಡಿ, ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿ
ಮಾಡಿ ಇನ್ನೂ ಹಲವಾರು ವಿಶೇಷವಾದ ಹೋಮಗಳನ್ನು ಮಾಡಿ ಅದರಲ್ಲಿ ಈ ಮಾಲೆಯನ್ನ, ಈ ಡಾಲರ್ ಅನ್ನ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋದು ಸ್ಕ್ರೀನ್ ಮೇಲೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸಿದ್ರು ಸಾಕು, ಪರವಾಗಿಲ್ಲ. ನೀಟಾಗಿ ಒಂದು ಪೇಪರ್ ನಲ್ಲಿ ನಿಮ್ಮ ಹೆಸರು, ನಿಮ್ಮ ವಿಳಾಸ, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬರೆದು ಅದೊಂದು ಫೋಟೋ ತೆಗೆದು ನಮಗೊಂದು ವಾಟ್ಸ್ಆಪ್ ಮಾಡಿದ್ರು ಆಯ್ತು. ಇಲ್ಲ ವಾಟ್ಸ್ಆಪ್ ಅಲ್ಲಿ ನೀಟಾಗಿ ಟೈಪ್ ಮಾಡ್ತೀರಾ, ಟೈಪ್ ಮಾಡಬಹುದು, ಏನ್ ತೊಂದರೆ ಇಲ್ಲ. ಸೊ ಸಂಕಲ್ಪ ಸೇವೆಗೆ ನೀವು ರಿಜಿಸ್ಟರ್ ಮಾಡ್ಕೊಂಡ್ರಿ ಅಂದ್ರೆ ಅವತ್ತಿನ ದಿವಸ ಶನಿವಾರ ಬೆಳಗ್ಗೆ ಸಹಸ್ರ ಶನಿ ಶಾಂತಿ ಒಂದು ಮಹಾಸಂಕಲ್ಪದಲ್ಲಿ ನಾನೇ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲಾ ಹೋಮಗಳನ್ನು ಸಹ ನೀವು ಲೈವ್ ನೋಡಬಹುದು. ಎಲ್ಲಾ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದ ಕೃಷ್ಣ ಶಾಲ್ಮಲ ಮಣಿಗಳ ಒಂದು ಮಾಲೆ ಜೊತೆಗೆ ವಿಶೇಷವಾದ ಶನೇಶ್ವರನ ಕೃಷ್ಣವೀಟಿಕಾ ರತ್ನದ ಒಂದು ಡಾಲರ್ ಇರತಕ್ಕಂಥ ಮಾಲೆಯನ್ನ ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ತಡ ಮಾಡಬೇಡಿ, ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನ ವಾಟ್ಸ್ಆಪ್ ಮಾಡ್ಕೊಳ್ಬಹುದು. ವಿಶೇಷವಾದ ಏನಾದ್ರು ಪ್ರಶ್ನೆಗಳಿದ್ರೆ, ಅನುಮಾನಗಳಿದ್ರೆ ಟೆನ್ಷನ್ ಮಾಡ್ಕೊಳ್ಬೇಡಿ. ನಮ್ಮ ಆಫೀಸ್ ನಂಬರ್ ಇದೆ, ಖಂಡಿತವಾಗಿ ನೀವು ಕಾಲ್ ಮಾಡಿ ಕೇಳಬಹುದು. ಅಕಸ್ಮಾತ್ ಕಾಲ್ ಅಟೆಂಡ್ ಆಗಲಿಲ್ಲ ಅಂದ್ರೆ ವಾಟ್ಸ್ಆಪ್ ಮಾಡಿ, ಒಂದು ಬಿಟ್ಟು 4 ಸಲ ಕಾಲ್ ಮಾಡಿ, ಏನು ಟೆನ್ಷನ್ ಇಲ್ಲ. ಬಟ್ ಯಾರು ಸಹ ದಯವಿಟ್ಟು ನೀವು ಕೆಳಗಡೆ ಕಮೆಂಟ್ಸ್ ಅಲ್ಲಿ ನಿಮ್ಮ ವೈಯಕ್ತಿಕ ನಂಬರ್ನ ಹಾಕಬೇಡಿ. ಯಾರ್ಯಾರೋ ನಾವೇ ವಿಠಲ್ ಭಟ್ರು ಅಂತ ಹೇಳ್ಬಿಟ್ಟು ಫೋನ್ ಮಾಡ್ರೆ ನಂಬ್ಕೊಂಡು ಸಮಸ್ಯೆ ಆಗಬಾರದು ಅನ್ನುವಂಥ ಉದ್ದೇಶದಿಂದ ಹೇಳ್ತೀನಿ. ದಯವಿಟ್ಟು ನಿಮ್ಮ ನಂಬರ್ನ ಯಾರು ಸಹ ಕೆಳಗಡೆ ಕಮೆಂಟ್ ಮಾಡಬೇಡಿ. ದಯವಿಟ್ಟು ಹೇಳ್ತೀನಿ, ನಿಮ್ಮ ನಂಬರ್ ಕಮೆಂಟ್ ಮಾಡಬೇಡಿ. ಒಳ್ಳೇದಾಗ್ಲಿ. ಇನ್ನು ಬೇರೆ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಸ್ ನೆಲ್ಲ ಓದ್ತಾ ಇರ್ತೇನೆ, ನಿಮ್ಮ ಕಮೆಂಟ್ಸ್ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇನೆ. ಬಟ್ ನಿಮ್ಮ ವೈಯಕ್ತಿಕ ಅಡ್ರೆಸ್, ನಿಮ್ಮ ವೈಯಕ್ತಿಕ ನಂಬರ್ನ ಕಮೆಂಟ್ ಮಾಡಬೇಡಿ, ನಮಗೆ ವಾಟ್ಸ್ಆಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣೋ ನಮ್ಮ ಆಫೀಸ್ ನಂಬರ್ಗೆ ವಾಟ್ಸ್ಆಪ್ ಮಾಡಿಕೊಂಡು ಸಂಕಲ್ಪ ಸೇವೆಗೆ ಹೆಸರು ಕೊಡಬಹುದು. ಇಲ್ಲ ನನ್ನ ಹತ್ರ ನೇರವಾಗಿ ಬಂದು ಭೇಟಿ ಮಾಡಿಕೊಂಡು ನಿಮ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂತ ನಾವು ಕಾಲಲ್ಲೇ ನನ್ನ ಹತ್ರ ಮಾತಾಡಬೇಕು, ಕನ್ಸಲ್ಟೇಷನ್ ಬೇಕು ನಿಮಗೆ ಅಂತ ಆದ್ರೆ ನಮಗೆ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ. ಒಳ್ಳೇದಾಗ್ಲಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ರೀಚ್ ಆಗತ್ತರ ದಯವಿಟ್ಟು ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.